ಇಲ್ಲಿ ಪಿಜ್ಜಾ ಮಾಡ್ತಿದ್ದೀನಿ ನಾನು. ಓವೆನ್ ಇಲ್ಲದೆ ದೋಸೆ ಪಿಜ್ಜಾ ಮಾಡ್ತಿರೋದು. ದೋಸೆ ಹಿಟ್ಟು 1 ಸೌಟು ದೋಸೆ ಹಿಟ್ಟಿದ್ರೆ ಸಾಕು, ಮನೆಯಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸು ಸಂಜೆ ಮಾಡಿಕೊಡ್ಬೋದು. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಆಗುವಂತಹ ರೆಸಿಪಿ. ಹಾಗೆ ನಾವು ಸಹ ದೊಡ್ಡವರು ಇಷ್ಟಪಟ್ಟು ತಿನ್ಬೋದು. ಸೊ ಹೇಗೆ ಮಾಡೋದು ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ನಾವು ಪಿಜ್ಜಾ ಆರ್ಡ್ರ್ ಮಾಡಿಕೊಂಡು ತಿಂತೀವಲ್ವ, ಸೊ ಮನೆಯಲ್ಲೇ ಈ ಥರ ಟ್ರೈ ಮಾಡಿ, ನಿಜವಾಗ್ಲೂ ನಿಮಗೂ ಸಹ ಇಷ್ಟ ಆಗುತ್ತೆ. ನಾನಿಲ್ಲಿ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಆದರೂ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬಟರ್ ಇದ್ದರೆ ಬಟರ್ ಬೇಕಾದರೂ ನೀವು ಸಹ ತೊಗೊಳ್ಬೋದು. ನೋಡಿ, ಇಲ್ಲಿ ದೋಸೆ ಹಿಟ್ಟು ಮನೆಯಲ್ಲೇ ಇತ್ತು, ಸೊ ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಥಿಕ್ನೆಸ್ ಆಗಿ ದೋಸೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಅಂತಂದರೆ ನಮಗೆ ಬ್ರೆಡ್ ಎಲ್ಲ ಬರುತ್ತೆ ನೋಡಿ, ಸೊ ಆ ರೀತಿ ನಾವು ಸ್ವಲ್ಪ ಥಿಕ್ನೆಸ್ ಆಗಿ ದೋಸೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಸೊ ನಾನು 2 ಸೌಟು ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡೇ ಮಾಡ್ಕೊಳ್ಳಿ. ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಳ್ಬೇಕಾಗುತ್ತೆ. ಈಗ ಸ್ವಲ್ಪ ಸೈಡಲ್ಲಿ ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಈಗ ಬಟರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನು ಬಟರ್ ಸೇರಿಸಿಲ್ಲ, ಸೊ ಈಗ ಬಟರ್ ಸೇರಿಸ್ತಾ ಇದ್ದೀನಿ. ನಿಮಗೆ ಬಟರ್ ಇಲ್ಲ ಅಂತಂದರೆ ಹೇಳ್ದೆ ಅಲ್ವಾ, ನೀವು ತುಪ್ಪ ಇಲ್ಲ ಅಂದರೆ ನಾರ್ಮಲ್ ನಾವು ಸಾಂಬಾರಿಗೆ ಎಣ್ಣೆ ಯೂಸ್ ಮಾಡ್ತೀವಲ್ವ, ಸೊ ಅದನ್ನೇ ಯೂಸ್ ಮಾಡ್ಬೋದು. ಈಗ ನಾನು ಟೊಮೆಟೊ ಕೆಚಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಟೊಮೆಟೊ ಕೆಚಪ್ಪು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಏನಪ್ಪ ಅಂದರೆ ಮನೆಯಲ್ಲಿ ಇರುವಂತಹ ಐಟಮ್ಸಲ್ಲಿ ನಾನು ಮಾಡ್ತಿರುವಂತಹದ್ದು ರಿಯಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ತುಂಬ ಚೆನ್ನಾಗಿ ಬಂದಿತ್ತು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಆ ಬಟರು ಮತ್ತು ಕೆಚಪ್ ಎರಡು ಮಿಕ್ಸ್ ಆಗುವಂತಹ ರೀತಿ ಒಂದು ರೌಂಡು ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಕೊಡಿ. ಸೊ ಹಾಗೆ ನಾನೀಗ ಚೀಸನ್ನು ತೊಗೊಂಡಿದ್ದೆ. ಇದು ನಾನು ಲೇಯರ್ ಆಗಿ ತೊಗೊಂಡಿದ್ದೆ. ನಿಮಗೆ ಚೀಸು ಪೀಸ್ ಬರುತ್ತೆ, ಸೊ ಆ ಥರ ಬೇಕಾದರೂ ತೊಗೊಳ್ಬೋದು. ನಾನಿದು ಲೇಯರ್ ಟೈಪ್ ತೊಗೊಂಡಿದ್ದೀನಿ. ಇದನ್ನು ನಾನೀಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ದೋಸೆ ಬಟರ್ ಮೇಲೆ ನಾನು ಚೀಸನ್ನು ಸೇರಿಸ್ಕೊಳ್ತಿದ್ದೀನಿ. ಹೇಳ್ದೆ ನಾನು ಉರಿ ಕಡಿಮೆ ಇಟ್ಕೊಂಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ನಾನು ಇದಕ್ಕೆ ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಕ್ಯಾಪ್ಸಿಕಮ್ಮು, ಸೊ ಡೆಕೋರೇಷನ್ಗೆ ಅಂತ ಹೇಳಿ ಕ್ಯಾಪ್ಸಿಕಮನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಟೊಮೆಟೊ ಅದನ್ನು ಸಹ ಒಂದೊಂದು ಪೀಸಾಗಿ ಸೇರಿಸ್ಕೊಳ್ಳೋಣ. ಮತ್ತು ಈರುಳ್ಳಿ ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ಳೋಣ. ಮತ್ತು ಕಾರ್ನ್ ಇದ್ದರೆ ನೀವು ಕಾರ್ನು ಸಹ ಸೇರಿಸ್ಕೊಳ್ಬಹುದು. ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಕಾರ್ನು, ಬಟ್ ಕಾರ್ನು ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ನನಗಿದೆ ಜಾಸ್ತಿ ಆಗುತ್ತೆ ಅದಕ್ಕೆ. ನಿಮಗೆ ಯಾವ ರೀತಿ ತರಕಾರಿ ಇದಾಗುತ್ತೋ ಆ ರೀತಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ರಿಯಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗೆ ತಿನ್ನಲಿಕ್ಕೂ ಸಹ ಟೇಸ್ಟಿಯಾಗಿರುತ್ತೆ. ಓವೆನ್ ಇಲ್ಲದೆ ಮನೆಯಲ್ಲೇ ಈ ಥರ ಮಕ್ಕಳಿಗೆ ಸ್ನ್ಯಾಕ್ಸು ಮಾಡಿಕೊಟ್ರೆ, ಸಂಜೆ ಟೈಮಲ್ಲಿ ಈ ರೀತಿ ನಾವು ಮಾಡಿಕೊಟ್ರೆ ಅವ್ರಿಗೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ನೋಡಿ, ನಿಧಾನಕ್ಕೆ ಉರಿ ಕಡಿಮೆ ಇಟ್ಕೊಂಡೆ ನೀವು ಮಾಡ್ಕೊಳ್ಳಿ. ಸೊ ಓವೆನ್ ಇಲ್ಲದೆ ಮಾಡ್ತಿರುವಂತಹದಲ್ವ, ಸೊ ಹಾಗಾಗಿ ಹೈ ಫ್ಲೇಮ್ ಇಟ್ಟರೆ ಇದು ಸೀದೋಗುತ್ತೆ. ಸೊ ಹಾಗಾಗಿ ಉರಿ ಕಡಿಮೆ ಇಟ್ಕೊಂಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಇನ್ನೂ ಒಂದು ಚೀಸನ್ನು ಸಣ್ಣದಾಗಿ ಲೇಯರ್ಸ್ ಆಗಿ ಕಟ್ ಮಾಡಿಕೊಂಡು, ಸೊ ಅದನ್ನು ಸಹ ಸೇರಿಸ್ಕೊಳ್ಳೋಣ. ಸೊ ಇದು ಸ್ವಲ್ಪ ಮೆಲ್ಟ್ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ಪೀಸ್ ಬರುತ್ತೆ, ಸೊ ಅದನ್ನು ಸಹ ಮಾಡ್ಕೊಳ್ಳಿ. ನಾನು ಸಣ್ಣದಾಗಿ ಪೀಸ್ ಮಾಡಿಕೊಂಡು ಇದ್ರ ಮೇಲೆ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಾನು ದೋಸೆ ಹಿಟ್ಟಿಗೆ ಫಸ್ಟೇ ಸಾಲ್ಟನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೆ. ಹಾಗಾಗಿ ಸಾಲ್ಟು ನಿಮಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸಾಲ್ಟನ್ನು ತಗೊಳ್ಳಿ ನೀವು. ಆ ಬ್ರೆಡ್ನಲ್ಲೂ ಸಹ ಮಾಡ್ತೀವಿ ಪಿಜ್ಜಾನ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರೆಡ್ನಲ್ಲಿ ಮಾಡಿ ತೋರಿಸ್ಕೊಡ್ತೀನಿ. ಈಗ ನೋಡಿ, ನಾನು ಎಲ್ಲ ಲೇಯರ್ಸನ್ನು ಸೇರಿಸ್ಕೊಂಡೆ. ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂದರು. ನಿಮಗೆ ಯಾರಿಗೆ ಇಷ್ಟ ಆಯಿತು ನಾನು ಮಾಡಿರುವಂತಹ ಪಿಜ್ಜಾ, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ಲೈಟಾಗಿ ಸಾಲ್ಟನ್ನು ಸೇರಿಸಿದ್ದೀನಿ. ಹಾಗೆ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಚಿಲ್ಲಿ ಪೌಡರ್ ಬೇಡ ಅಂದರೆ ಸ್ಕಿಪ್ ಮಾಡಿ, ಬೇಕು ಅಂತಂದರೆ ನೀವು ತೊಗೊಳ್ಬೋದು. ಬಟ್ ಇದರಲ್ಲಿ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಚಿಲ್ಲಿ ಪೌಡರನ್ನು ತೊಗೊಂಡೆ. ಸೊ ನೋಡಿ, ಈಗ ಮತ್ತು 1 ಸ್ಪೂನು ಟೊಮೆಟೊ ಕೆಚಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ತೊಗೊಳ್ಳಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಬಹುದು. ಈಗ ಈ ಟೈಮಲ್ಲಿ ನೀವು ಬಟರು ಸಹ ತೊಗೊಳ್ಬಹುದು. ಸೊ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲುಕ್ಕಾಗಿ ಅಲ್ವಾ. ನೋಡಿ, ಚೀಸು ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಲಿಡ್ಡು ಕ್ಲೋಸ್ ಮಾಡಿ ನೀವು 7 ಮಿನಿಟ್ಸು ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನೀಟಾಗಿ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಸೊ ನೋಡಿ, ನನಗೆ 7 ಮಿನಿಟ್ಸ್ ಆಗಿದೆ. ಈಗ ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ಹೇಳಿ. ಈಗ ರೆಡಿ ಆಗಿದೆ.
ಸೊ ಇಷ್ಟೇ ನೋಡಿ, ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಆಯಿತು ಅಲ್ವಾ. ಸೊ ನೀವು ಸಹ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಕಟರ್ ಬರುತ್ತೆ, ಸೊ ಅದ್ರ ಮುಖಾಂತರ ಬೇಕಾದರೆ ನೀವು ಕಟ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ಸ್ನ್ಯಾಕ್ಸ್, ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಬಾಯ್, ಟೇಕ್ ಕೇರ್.